ನಮಸ್ಕಾರ ಗೆಳೆಯರೇ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ 160+ ಸ್ಕೋರಿಂಗ್ ಶಿಮೂಲಲ್ಲಿ 160+ ಸ್ಕೋರಿಂಗ್ ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ಹೇಳ್ತೀನಿ. ಜಸ್ಟ್ ಫಾಲೋ ಮಾಡಿ. ಸಿಂಪಲ್ ಟೆಕ್ನಿಕ್ಸ್ ಹೇಳ್ತೀನಿ. 160+ ಆಗುತ್ತೆ, ಆರಾಮ್ಸೆ ಆಗುತ್ತೆ, ಈಸಿಯಾಗಿ ಆಗುತ್ತೆ. ನಿಮ್ದೆಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಅಂತಲೂ ಹೇಳ್ತೀನಿ. ಒಂದು ಸ್ಕೋರಿಂಗ್ ಯಾಕೆ ಹೈಕ್ ಆಗ್ತಾ ಇಲ್ಲ ಅಂತ ಕ್ಲಿಯರಾಗಿ ಹೇಳ್ತೀನಿ. ವಿಡಿಯೋನ ತಪ್ಪದೇ ವಾಚ್ ಮಾಡಿ, ಕಂಪ್ಲೀಟಾಗಿ ವಾಚ್ ಮಾಡಿ. ಫುಲ್ಲು ಒಂದು 10 ನಿಮಿಷ ಇರುತ್ತೆ ವಿಡಿಯೋ, ಅಷ್ಟೇ 10 ನಿಮಿಷ ಇರುತ್ತೆ. ಪಕ್ಕಾ ಸ್ಕೋರ್ ಆಗುತ್ತೆ, 100% ಸ್ಕೋರ್ ಆಗುತ್ತೆ. ಅಷ್ಟು ಮಾಡಿಕೊಂಡ್ರೆ ಸಾಕು, ನೀವು ಅರ್ಥ ಆಗುತ್ತಲ್ಲ. ಇನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ನಮ್ಮದೇ ತುಂಬ ಹಳೆಯ ವಿಡಿಯೋಸ್ ಎಲ್ಲ ನೋಡಿ, ಎಲ್ಲ ಹಳೆಯ ವಿಡಿಯೋಸು. ಇದು ಮಂಡ್ಯ, ಚಿಕ್ಕಮಗಳೂರು, ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕು, ದಕ್ಷಿಣ ಕನ್ನಡ, ಸುಮಾರು ಬ್ಯಾಂಕ್ಸ್ ಇದ್ದಾವೆ. ಸುಮಾರು ಎಲ್ಲ DCC ಬ್ಯಾಂಕ್ಸ್ ಇದ್ದಾವೆ. ಎಲ್ಲ ಬ್ಯಾಂಕಲ್ಲೂ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ವಿತ್ ಪ್ರೂಫ್ ಹಾಕಿದ್ದೀವಿ. ವಿತ್ ಪ್ರೂಫ್ಸ್ ಇದ್ದಾವೆ. ನಮ್ಮ ನೋಟ್ಸಿಂದ ಎಷ್ಟೆಷ್ಟು ಬಂದಿದ್ದಾವೆ ಅಂತ ಎಲ್ಲ ದಾಖಲೆ ಇದೆ. ಚೆಕ್ ಮಾಡ್ಕೊಳ್ಳಿ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪ್ರೇಟಿವು, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ ಇದೆ, ಕನ್ನಡ ಇದೆ, ಕಾನ್ಸ್ಟಿಟ್ಯೂಷನ್ ಇದೆ. ಇದಿಷ್ಟು ಪ್ರಿಂಟೆಡ್ ನೋಟ್ಸ್ ಇದೆ. ಇನ್ನು ಇಂಗ್ಲೀಷು ನಮ್ಮಲ್ಲಿ ಎಷ್ಟು ಅವೈಲಬಲ್ ಇದೆ ಅದಷ್ಟು ಇಂಗ್ಲೀಷು ಪ್ಲಸ್ ಕರೆಂಟ್ ಅಫೇರ್ಸ್ನ ಹುಡುಗರಿಗೆ ಫ್ರೀ ಆಫ್ ಕಾಸ್ಟ್ ಹಾಕ್ಕೊಡ್ತೀವಿ. ಇದಿಷ್ಟು ಅವೈಲಬಲ್ ಇರ್ತಕ್ಕಂಥದ್ದು. ಇನ್ನು ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ ಬಗ್ಗೆ ನೋಡ್ತಾ ಹೋಗೋಣ. ಅರ್ಥ ಆಗ್ತಿದೆಯಲ್ಲ? ಫಸ್ಟ್ ನೀವು ಮಾಡಬೇಕಾಗಿರೋದು, ಅಪ್ಲಿಕೇಶನ್ ಹಾಕಿದಿರಲ್ವಾ, ಡೇಟ್ ಮುಗಿದಿದೆ. ಈಗ ಮಾಡಬೇಕಾಗಿರೋದು ಏನಂದರೆ ಸಿಲೆಬಸ್ ಓಪನ್ ಮಾಡಬೇಕು. ಫಸ್ಟ್ ಸಿಲೆಬಸ್ ಓಪನ್ ಮಾಡ್ಕೋಬೇಕು, ಸಿಲೆಬಸ್ ಚೆಕ್ ಮಾಡ್ಕೋಬೇಕು. ಫಸ್ಟ್ ಕೆಲಸ ಮಾಡಬೇಕಾಗಿರೋದು ಯಾವುದೇ ಎಕ್ಸಾಮ್ ಅಂದರೆ ಸಿಲೆಬಸ್ ಕೈಯಲ್ಲಿರಬೇಕು. ಫಸ್ಟ್ ಪ್ರಿಲಿಮಿನರಿ ಸಿಲೆಬಸ್ ಎತ್ಕೋಬೇಕು. ಅದು ಅಧಿಕೃತವಾದಂಥ ವೆಬ್ಸೈಟಿಂದನೇ ಎತ್ಕೋಬೇಕು. ನೋಡಿ, ಶಿಮೂಲ್ ಅಂತಲೇ ಇದೆ, ಇಲ್ಲಿಂದನೇ ತೆಗೆದಿರಬೇಕು. ಗೂಗಲ್ ಮಾಡಬಾರ್ದು. ಅರ್ಥ ಆಗ್ತಿದೆಯಲ್ಲ? ಗೂಗಲಲ್ಲಿ ಏನೇನೋ ಬರ್ತದೆ ಅದಲ್ಲ, ಇದು ಅಧಿಕೃತ ಆಯ್ಕೆ ವಿಧಾನ. ಇಲ್ಲಿದೆ ನೋಡಿರಿ, ಇದ್ರ ಪ್ರಕಾರನೇ ಪೇಪರ್ ಸೆಟ್ ಮಾಡೋದು. ಎಷ್ಟು ಮಾರ್ಕ್ಸ್ಗೆ ಇರುತ್ತೆ? 200 ಮಾರ್ಕ್ಸ್ಗೆ ಇರುತ್ತೆ. ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ? ಕನ್ನಡ ಇರುತ್ತೆ, ಇಂಗ್ಲೀಷ್ ಇರುತ್ತೆ, GK ಇರುತ್ತೆ, ಕೋಆಪ್ರೇಟಿವ್ ಇರುತ್ತೆ, ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಆ್ಯಂಡ್ ಒಕ್ಕೂಟದ ವಿಷಯಗಳು ಅಂತ ಇದೆ. ಒಕ್ಕೂಟದ ವಿಷಯಗಳು ಅಂದರೆ ಶಿಮೂಲ್ಗೆ KMFನ ಓದ್ಕೊಂಡು ಹೋಗ್ಬೇಕು. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, KMFನ ಓದ್ಕೊಂಡು ಹೋಗ್ಬೇಕು. ಅರ್ಥ ಆಗುತ್ತಲ್ಲ? ಇದಿಷ್ಟು ಸಿಲೆಬಸ್ಸು. ಇದೇ ಸಿಲೆಬಸ್, ಇದು ಅಧಿಕೃತವಾದಂಥ ಸಿಲೆಬಸ್ಸು. ಇದನ್ನೇ ಓದಬೇಕು. ಓಕೆ, ನೆಕ್ಸ್ಟು ಕೋಆಪ್ರೇಟಿವ್. ಈ ಸ್ಟ್ರಕ್ಚರ್, ನಾನು ಸ್ಟ್ರಕ್ಚರ್ ಹೇಳ್ತೀನಿ, ಅದೇ ಸ್ಟ್ರಕ್ಚರಲ್ಲಿ ಓದ್ರಿ. ಕೋಆಪ್ರೇಟಿವ್ ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ರಿ. ಕೋಆಪ್ರೇಟಿವ್ ಕಂಪ್ಲೀಟ್ ಮಾಡಿಕೊಂಡ್ರೆ 50 ಮಾರ್ಕ್ಸ್ಗೆ ನೀವು 48ವರೆಗೂ ಸ್ಕೋರ್ ಮಾಡ್ಬೋದು. 50ಕ್ಕೆ ಎಷ್ಟು ಮಾಡ್ಬೋದು? 48ವರೆಗೂ ಮಾಡ್ಬೋದು. ಸಿಲೆಬಸ್ ಮೇಲೆ ಕಂಪ್ಲೀಟ್ ಗ್ರಿಪ್ ಇರಬೇಕು. ಸಿಲೆಬಸ್ ಮೇಲೆ ಏನಿರಬೇಕು? ಸಂಪೂರ್ಣವಾದಂಥ ಹಿಡಿತ ಇರಬೇಕು. ಅಂದರೆ ಆಳವಾದಂಥ ಜ್ಞಾನ ಇರಬೇಕು. ಕೋಆಪ್ರೇಟಿವ್ ಸಿಲೆಬಸ್ ಮೇಲೆ, ಸಹಕಾರ ಸಿಲೆಬಸ್ ಮೇಲೆ ಆಳವಾದ ಜ್ಞಾನ ಇದ್ದರೆ 48ವರೆಗೂ ಸ್ಕೋರ್ ಇಲ್ಲೇ ಆಗುತ್ತೆ. 100% ಆಗುತ್ತೆ. 100% ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಇನ್ನು ಕನ್ನಡ 50ಕ್ಕೆ 48ವರೆಗೂ ಆರಾಮ್ಸೆ ಮಾಡ್ಬೋದು. ತುಂಬ ಚೆನ್ನಾಗಿ ಹೋಲ್ಡಿಂಗ್ ಇದ್ದರೆ, ಸಬ್ಜೆಕ್ಟ್ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ರೆ 50ಕ್ಕೆ 50 ಹಾಕಿ ಬರ್ಬೋದು. ಆರಾಮ್ಸೆ ಹಾಕಿ ಬರ್ಬೋದು. ಅರ್ಥ ಆಗ್ತಿದೆಯಲ್ಲ? ಇದು 48ವರೆಗೂ ಹೋಗ್ಬೋದು, ಇದು 48ವರೆಗೂ ಹೋಗ್ಬೋದು. ಕಾನ್ಸ್ಟಿಟ್ಯೂಷನ್ 25ಕ್ಕೆ 25 ಹಾಕಿ ಬರ್ಬೋದು. ಯಾವುದೇ ಕಾರಣಕ್ಕೂ ಕಾನ್ಸ್ಟಿಟ್ಯೂಷನ್ನು ಹೋಗೋದಿಲ್ಲ. ಇದು ಕಾನ್ಸ್ಟಿಟ್ಯೂಷನ್ನು ಕಾನ್ಸ್ಟೆಂಟ್ ಸಬ್ಜೆಕ್ಟು. ತಿದ್ದುಪಡಿಗಳನ್ನ ಬಿಟ್ಟರೆ ಮಿಕ್ಕಿದ್ದೆಲ್ಲ ಏನೂ ಬದಲಾವಣೆ ಆಗೋದಿಲ್ಲ. ತಿದ್ದುಪಡಿಗಳು ಬರ್ತಾವಲ್ಲ, ತಿದ್ದುಪಡಿಗಳು ಅಷ್ಟೇ, ಅಮೆಂಡ್ಮೆಂಟ್ಸ್ ಆದವು ಅಷ್ಟೇ ಬದಲಾವಣೆ ಆಗ್ತವೆ. ಮಿಕ್ತವು ಏನೂ ಬದಲಾವಣೆ ಆಗೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಇರುತ್ತೆ. ಒಂದು ಅದ್ಭುತವಾದಂಥ ನೋಟ್ಸ್ ರೆಡಿ ಮಾಡಿಕೊಂಡ್ರೆ ಸಫಿಷಿಯೆಂಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಇನ್ನು ಒಕ್ಕೂಟದ ಕಾರ್ಯಚಟುವಟಿಕೆ ಅಂದರೆ ನೀವು ಓದಬೇಕಾಗಿರೋದು KMF. ಪ್ರೆಸೆಂಟ್ಲಿ ಓದಬೇಕಾಗಿರೋದು KMF ಹೈನುಗಾರಿಕೆ ಪ್ಲಸ್ KMF ಸಂಬಂಧಪಟ್ಟಿದ್ದು ಓದ್ಕೊಂಡು ಹೋದರೆ 25ಕ್ಕೆ ಏನಿಲ್ಲ ಅಂದರೂ ಒಂದು 20 ಮಾರ್ಕ್ಸ್ ತೆಗಿಬೋದು. ಆರಾಮ್ಸೆ 20 ಮಾರ್ಕ್ಸ್ ತೆಗಿಬೋದು. ಇಲ್ಲಿ ಕಾಣಿಸ್ತಾ ಇದೆ ನೋಡಿರಿ, 48 ಅಂದರೆ 96 ಮಾರ್ಕ್ಸ್ ಇಲ್ಲೇ ಆಯಿತು. 96 ಪ್ಲಸ್ ಈ ಕಡೆ ಒಂದು 25 ಅಂದರೆ ಹತ್ರ 120 ಮಾರ್ಕ್ಸು ಇಲ್ಲೇ ಸ್ಕೋರ್ ಆಯಿತು. ಇಷ್ಟರಿಂದನೇ 120 ಆಯಿತು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ 20 ಸೇರ್ಕೋತು ಅಂದರೆ 140 ಆಯಿತು. ಇಷ್ಟರಿಂದನೇ 140 ಆಗೋಯ್ತು. ಇಲ್ಲಿಗೇನೇನೆ ಇನ್ನು ನೀವು GKಗೆ ಇಂಗ್ಲೀಷ್ಗೆ ಟಚ್ ಮಾಡೇ ಇಲ್ಲ. ಇಲ್ಲೇ 140 ಆಯಿತು ಅಂದರೆ 160 ಮಾರ್ಕ್ಸು ಈಸಿಯಾಗಿ ಸ್ಕೋರ್ ಆಗುತ್ತೆ. GK ಇದೆಯಲ್ಲ, ದಿಸ್ ಎ ವಾಸ್ಟ್ ಸಬ್ಜೆಕ್ಟ್. ತುಂಬ ಆಳವಾಗಿ ಇರ್ತಕ್ಕಂಥ ಸಬ್ಜೆಕ್ಟ್ ಇದು. ಹೆವಿ. ಏನು ತೆಗಿತಾರೆ, ಎಲ್ಲಿ ತೆಗಿತಾರೆ, ಯಾಕೆ ತೆಗಿತಾರೆ, ಗೆಸ್ ಮಾಡೋದು, ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ.
ಇದರ ಇರ್ತಕ್ಕಂಥವೆಲ್ಲ ಗ್ರಂಥಗಳು, ಬಹಳ ದೊಡ್ಡದಾದಂಥ ಗ್ರಂಥಗಳಿದ್ದಾವೆ, ಬಹಳ ದೊಡ್ಡ ಗ್ರಂಥಗಳು. ಆ ದೊಡ್ಡ ಗ್ರಂಥ ಎಲ್ಲ ಓದಿದ್ರೂ 25 ಮಾರ್ಕ್ಸ್ ಬರುತ್ತೆ. 25ಕ್ಕೆ 18 ರೀಚ್ ಮಾಡೋದು ಕಷ್ಟ ಇದೆ. ಅರ್ಥ ಆಗ್ತಿದೆಯಲ್ಲ, ತುಂಬ ಟಫ್ ಇರುತ್ತೆ. ಇದನ್ನು ಓದೋ ವಿಧಾನ ಹೆಂಗಪ್ಪ ಅಂದರೆ, ಕರೆಂಟ್ ಅಫೇರ್ಸ್ 1 ವರ್ಷದ ಕರೆಂಟ್ ಅಫೇರ್ಸ್ ಇಟ್ಕೋಬೇಕು. ಅದನ್ನು ಸ್ಟ್ಯಾಟಿಕ್ ಜಿ ಕೆ ಅಂತ ಬರುತ್ತೆ. ಸ್ಟ್ಯಾಟಿಕ್ ಜಿ ಕೆಗೆ ಅದನ್ನು ಮರ್ಜ್ ಮಾಡಿ ಅಲ್ಲಿಂದ ಕ್ವಶನ್ಸ್ನ ಬ್ಲೆಂಡ್ ಮಾಡಬೇಕು. ಇಲ್ಲಿ ಏನು ಕರೆಂಟ್ ಅಫೇರ್ಸ್ನ ಸ್ಟ್ಯಾಟಿಕ್ ಜಿ ಕೆಗೆ ಬ್ಲೆಂಡ್ ಮಾಡಿದ್ರೆ ಅಲ್ಲಿಂದ ಒಂದು ನೋಟ್ ಸಿಗುತ್ತೆ, ಅಲ್ಲಿಂದ ಒಂದು ಶಾರ್ಟ್ ನೋಟ್ ಸಿಗುತ್ತೆ. ಆ ಶಾರ್ಟ್ ನೋಟ್ಸ್ನ ಎಂಟೈರ್ ಜಿ ಕೆ ಬುಕ್ಗೆ ಮಾಡಿದ್ರೆ ನೀವು ಒಂದು 18 ರೀಚ್ ಆಗ್ಬೋದು. 18 ರೀಚ್ ಅರ್ಥ ಆಗ್ತಾ ಇದೆಯಲ್ಲ. ಕರೆಂಟ್ ಅಫೇರ್ಸ್ 1 ಇಯರ್ ಕರೆಂಟ್ ಅಫೇರ್ಸ್ ಇಟ್ಕೋಬೇಕು. ಆ 1 ಇಯರ್ ಕರೆಂಟ್ ಅಫೇರ್ಸ್ನ ಸ್ಟ್ಯಾಟಿಕ್ ಜಿ ಕೆಗೆ ಬ್ಲೆಂಡ್ ಮಾಡಬೇಕು. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇದೇ ರೀತಿ ಪೇಪರ್ ಇರುತ್ತೆ, ಪೇಪರ್ ಚೆಕ್ ಮಾಡಿ ನೋಡ್ರಿ, ಗೊತ್ತಾಗುತ್ತೆ. ಹಳೆ ಪೇಪರ್ಗಳು ಸ್ಟ್ಯಾಟಿಕ್ ಜಿ ಕೆಗೆ ಬ್ಲೆಂಡ್ ಆಗಿರುತ್ತೆ. ಕರೆಂಟ್ ಅಫೇರ್ಸು ಸ್ಟ್ಯಾಟಿಕ್ ಜಿ ಕೆಗೆ ಕಂಪೇರ್ ಮಾಡಿರ್ತಾರೆ, ಕಂಪ್ಲೀಟ್ಲಿ ಕಂಪ್ಯಾರಿಸನ್ ಇರುತ್ತೆ, ಬೇಸ್ಡ್ ಆನ್ ಕರೆಂಟ್ ಅಫೇರ್ಸ್. ಜಿ ಕೆ ಇಸ್ ಬೇಸ್ಡ್ ಆನ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ, ಪ್ಲಸ್ ಕರೆಂಟ್ ಅಫೇರ್ಸು ಕೆಲವೊಂದು ಕ್ವಶನ್ಸ್ ಬಂದಿರ್ತವೆ. ಇದು ಜಿ ಕೆ ಓದೋ ವಿಧಾನ. ಇದೇ ಥರದಲ್ಲಿ ಓದಿದ್ರೆ ಮಾತ್ರ ಒಂದು 18ವರೆಗೂ ರೀಚ್ ಆಗುತ್ತೆ, ಇಲ್ಲ ಅಂದರೆ ರೀಚ್ ಮಾಡೋದು ಕಷ್ಟ. ಅರ್ಥ ಆಗ್ತಿದೆಯಲ್ಲ. ಇದನ್ನು ಈ ರೀತಿ ಓದಬೇಕು. ಅರ್ಥ ಆಗ್ತಿದೆಯಲ್ಲ. ಇನ್ನು ಇಂಗ್ಲೀಷು 25 ಮಾರ್ಕ್ಸ್ಗೆ ಇರುತ್ತೆ. ಯಾರ್ಯಾರಿಗೆ ಹೋಲ್ಡಿಂಗ್ ಇದೆ ಸ್ಪ್ಲಿಟ್ ಮಾಡ್ಕೊಳ್ಳಿ. ಫಸ್ಟ್ ಆಂಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇವೆಲ್ಲ ಸ್ಪ್ಲಿಟ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಆಥರಿಂದ ತೊಗೋಬೇಕು. ಸ್ಟ್ಯಾಂಡರ್ಡ್ ಆಥರಿಂದ ಎತ್ಕೋಬೇಕು. ಇದು ಸ್ಟ್ಯಾಂಡರ್ಡ್ ಆಥರ್. ಅದು ಆಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇವಿಷ್ಟೂ ಕಾನ್ಸ್ಟೆಂಟ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ. ಕರೆಕ್ಟಾಗಿರೋ ಆಥರಿಂದ ಎತ್ತಿದ್ರೆ, ಕರೆಕ್ಟಾಗಿರೋ ಹಳೆಯ ಆಥರಿಂದ ಕಂಟಿನ್ಯೂಸ್ ಆಗಿ ಎತ್ತಾ ಇರ್ತಾರಲ್ಲ, ಅದೇ ಆಥರಿಂದ ಕ್ವಶನ್ಸ್ನ ತೆಗೆದ್ರೆ, ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಇವೇ ಬಂದಿರ್ತವೆ, ಇದರಲ್ಲೇ ಬಂದಿರ್ತವೆ. ಬಟ್ ಹೆವಿ ಇರುತ್ತೆ ನೋಟ್ಸು. ಆ ಹೆವಿ ಇರುತ್ತೆ. ನಮ್ಮಲ್ಲಿ ಅವೈಲಬಲ್ ಇದೆ, ಅವೈಲಬಲ್ ಇದೆ. ಆಂಟೋನಿಮ್ಸು, ಸಿನೋನಿಮ್ಸು ಇದ್ರದ್ದು ಅವೈಲಬಲ್ ಇದೆ. ನನ್ನ ಹತ್ರ ಎಷ್ಟು ಅಥೆಂಟಿಕೇಟೆಡ್ ಇದೆ ಅದರಿಂದ ಬರ್ತವೆ. ಆಂಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು ಅವೇ ಬರ್ತವೆ, ಅವೇ ರಿಪೀಟ್ ಆಗ್ತವೆ. ಬಟ್ ಹೆವಿ ಇದೆ, ಅದನ್ನು ಓದಬೇಕು. ಅದನ್ನು ನಮ್ಮ ಸ್ಟೂಡೆಂಟ್ಸ್ ಯಾರಿದ್ದಾರೆ ಎಲ್ಲರಿಗೂ ಫ್ರೀ ಆಫ್ ಕಾಸ್ಟ್ ಹಾಕ್ಕೊಡ್ತೀವಿ. ಇನ್ನು ಅರ್ಥ ಆಗ್ತಾ ಇದೆಯಲ್ಲ. ಫಸ್ಟ್ ಕೋಆಪ್ರೇಟಿವು, ಕನ್ನಡ, ಕಾನ್ಸ್ಟಿಟ್ಯೂಷನ್ ಇದಿಷ್ಟನ್ನು ಯಾರು ಅಚ್ಚುಕಟ್ಟಾಗಿ ಮುಗಿಸ್ಕೋತೀರಾ, ಸೆಲೆಕ್ಷನ್ ಅಂದರೆ ಇಂಟರ್ವ್ಯೂ ಸೆಲೆಕ್ಷನ್ ಲಿಸ್ಟಲ್ಲಿರೋದು ಇವರೇನೆ. 100% ಇವರೇನೆ. 100% ಹೇಳ್ತೀನಿ, ಇವರೇನೆ. ಈ ಮೆಥಡೇ ಫಾಲೋ ಮಾಡಬೇಕು. ಈ ಕೆಳಗಡೆ ಏನಾದರೂ ಜಿ ಕೆ ಕೈ ಹಾಕಿ ಗ್ರಂಥಗಳನ್ನ ಕೂತ್ಕೋತೀವಿ ಅಂದರೆ ಬರೀ 25 ಮಾರ್ಕ್ಸು, ಅದು ಸ್ಕೋರ್ ಆಗೋದಿಲ್ಲ. ಇಂಗ್ಲೀಷ್ ಏನಾದ್ರು ಸ್ಕೋರ್ ಆಗಿಲ್ಲ ಅಂದರೆ ಎಡವಟ್ಟಾಗುತ್ತೆ. ಒಕ್ಕೂಟದ ಕಾರ್ಯಚಟುವಟಿಕೆ ಏನು ಬೇಕಾದ್ರೂ ತೆಗಿಬೋದು, ಇದೇ ತೆಗಿಬೇಕು ಅಂತ ಏನಿಲ್ಲ. ಬಟ್ ಸಿಲೆಬಸ್ಸಲ್ಲಿ ಇರ್ತಕ್ಕಂಥದ್ದು KMF, ಬೆಂಗಳೂರು ಸಿಟಿ ಕೋಆಪ್ರೇಟಿವ್ನಲ್ಲಿ ಕರೆಂಟ್ ಅಫೇರ್ಸ್ ಹಾಕ್ಬಿಟ್ಟಿದ್ರು, ಇವೆಲ್ಲ ಆಗ್ತಾ ಇರ್ತವೆ. ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಇನ್ ಜನರಲೈಸ್ ಅಂದರೆ KMFನ ಓದಬೇಕು. ಈಗ ಹೇಳ್ತೀನಿ ನೋಡ್ರಿ. ಕೋಆಪ್ರೇಟಿವ್ನ ಕಂಪ್ಲೀಟ್ ಹೋಲ್ಡಿಂಗ್ ತೊಗೋಬೇಕು ಅಂದರೆ ಏನು ಐಡಿಯಾ ಮಾಡಿದ್ರೆ ಹೋಲ್ಡಿಂಗ್ ಸಿಗುತ್ತಪ್ಪ ಅಂದರೆ, ಕೋಆಪ್ರೇಟಿವ್ ಥಿಯರಿ ಓದ್ಬೇಕು. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸ್ ಇದು. ಅರ್ಥ ಆಗ್ತಿದೆಯಾ. ಇದು ನಮ್ಮಲ್ಲಿ ಇರ್ತಕ್ಕಂಥ ನೋಟ್ಸು. ನಾವು ಇದೇ ಬೇಸಿಸ್ ಮೇಲೇ ವರ್ಕ್ ಮಾಡಿರೋದು. ಈಸಿಯಾಗಿ ಸ್ಕೋರ್ ಆಗಬೇಕು. ಏನು ಮಾಡಬೇಕಪ್ಪ ಅಂದರೆ, ನಮ್ಮಲ್ಲಿ ಥಿಯರಿ ಇದೆ, ಕೋಆಪ್ರೇಟಿವ್ ಥಿಯರಿ ಇದೆ, ಪ್ಲಸ್ ಕ್ವಶನ್ ಬ್ಯಾಂಕ್ ಇದೆ. KMF ಥಿಯರಿ ಪ್ಲಸ್ ಕ್ವಶನ್ ಬ್ಯಾಂಕ್ ಇದೆ. ಥಿಯರಿನೂ ಇದೆ, ಕ್ವಶನ್ ಬ್ಯಾಂಕು ಇದೆ. ಅರ್ಥ ಆಗ್ತಿದೆಯಲ್ಲ. ಇನ್ನು 1959 ಆ್ಯಕ್ಟ್ ಏನಕ್ಕೆ ಓದಬೇಕಪ್ಪ ಅಂದರೆ, ಪ್ರಕರಣಗಳು ಅಂತ ಬರ್ತದೆ. ಪ್ರಕರಣಗಳು ಅಂತ ಕ್ವಶನ್ ಬ್ಯಾಂಕಲ್ಲಿ ನೋಡಿರ್ತಾರಲ್ಲ, ಪ್ರಕರಣಗಳು ಅಂತ. ಪ್ರಕರಣ ಅದು 12, 13, 14 ಯಾವ್ಯಾವೋ ಇದ್ದಾವೆ, ಸುಮಾರು ಪ್ರಕರಣಗಳಿದ್ದಾವೆ. ಇವೆಲ್ಲ ಬರೋದು 1959 ಆ್ಯಕ್ಟಲ್ಲಿ ಇದೆ. ಒಂದು 8ರಿಂದ 10 ಮಾರ್ಕ್ಸ್ ಇದ್ದೇ ಇರುತ್ತೆ. ನೀವು ಓದಲೇಬೇಕು, ಇದನ್ನು ಓದಲೇಬೇಕು. ಕೋಆಪ್ರೇಟಿವ್ ಅಂದರೆ 1959 ಆ್ಯಕ್ಟು ಓದಲೇಬೇಕು. ಈ ಬ್ಯಾಂಕಿಂಗ್ ನೋಟ್ಸ್ನ ನಮ್ಮಲ್ಲಿ ಅವೈಲಬಲ್ ಇದೆ, ಕಳಿಸಿರ್ತೀವಿ, ಎಲ್ಲ ಹುಡುಗರಿಗೂ ಕಳಿಸ್ಕೊಟ್ಟಿರ್ತೀವಿ. KMF ನಿಮ್ಮ ಶಿಮೂಲ್ಗೆ ಬ್ಯಾಂಕಿಂಗ್ದು ಒಂದು ಚಿಕ್ಕ ನೋಟ್ಸ್ ಇರುತ್ತೆ, ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಈ ಕೋಆಪ್ರೇಟಿವ್, KMF, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕು, ಇದನ್ನು ಸಾಲ್ವ್ ಮಾಡಬೇಕು. 3000 ಕ್ವಶನ್ ಬ್ಯಾಂಕು, ಕೋಆಪ್ರೇಟಿವ್, KMF, 1959 ಆ್ಯಕ್ಟು ಇದಕ್ಕೆ ಸಂಬಂಧಪಟ್ಟಿದ್ದೇ ಇರುತ್ತೆ ಕ್ವಶನ್ಸು. ಅರ್ಥ ಆಗ್ತಿದೆ, ಬೇರೆ ಏನೂ ಅಲ್ಲ. ಅದು 3000 ಕ್ವಶನ್ಸ್ನ ಸಾಲ್ವ್ ಮಾಡಿದ್ರೆ, ಥಿಯರಿನ ಓದಿ ಸಿಲೆಬಸ್ಸು ಕಂಪ್ಲೀಟ್ ಗ್ರಿಪ್ ಬಂದ್ಬಿಡುತ್ತೆ, ಫುಲ್ಲು ಗ್ರಿಪ್ ಬಂದ್ಬಿಡುತ್ತೆ, 100% ಗ್ರಿಪ್ ಬಂದ್ಬಿಡುತ್ತೆ. 45+ ಆರಾಮ್ಸೆ ಈಸಿಯಾಗಿ ನೀವು ಅವ್ರು ಏನೇ ಕೇಳಿದ್ರು 45+ ಸ್ಕೋರಿಂಗ್ ಆಗುತ್ತೆ. ಏನೇ ಕೇಳಿದ್ರು ಎಲ್ಲಿಂದನಾದ್ರೂ ಟಚ್ ಆಗ್ತಾ ಇರುತ್ತೆ. 45ವರೆಗೂ ಆರಾಮ್ಸೆ ಸ್ಕೋರ್ ಮಾಡ್ಕೋಬೋದು. 50ಗೆ 45+ ಈಸಿ ಸ್ಕೋರಿಂಗ್ ಆಗುತ್ತೆ.
ಏನು ಈ ಥರ ಮಾಡಿದ್ರೆ ಕೋಆಪ್ರೇಟಿವ್ KMF 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕ್ ಇದೆ. 3000 ಕ್ವಶನ್ ಬ್ಯಾಂಕ್ ಇರುತ್ತಲ್ಲ, ಇದನ್ನು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಗ್ರಿಪ್ ಬರುತ್ತೆ. ಅಲ್ಲಿಗೆ ಈ ಸಬ್ಜೆಕ್ಟು ಈ KMF ಇದು ಸೇರಿ 65ರವರೆಗೂ ಸ್ಕೋರ್ ಮಾಡ್ಬೋದು. 60ರಿಂದ 65 ಆರಾಮ್ಸೆ ಮಾಡ್ಕೋಬೋದು. ಅರ್ಥ ಆಗ್ತಿದೆ? ಇದರಲ್ಲೇನೆ ಇದೊಂದು ಬುಕ್ಕಿಂದನೇ 60ರಿಂದ 65 ಸ್ಕೋರ್ ಆಗುತ್ತೆ. ಅರ್ಥ ಆಗ್ತಿದೆ? ಇದು ಸ್ಮಾರ್ಟ್ ಸ್ಟಡಿ. ಇದನ್ನು ಈ ರೀತಿ ಲಾಜಿಕಲಿ ಬ್ಲೆಂಡ್ ಮಾಡಿ ಇಟ್ಟಿರ್ತಕ್ಕಂಥದ್ದು. ಇದಿಷ್ಟನ್ನು ವರ್ಕ್ ಮಾಡಿದ್ರೆ, ನೀಟಾಗಿ ಅಚ್ಚುಕಟ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇಷ್ಟು ಸ್ಕೋರಿಂಗ್ ಆರಾಮ್ಸೆ ಕಾಣುತ್ತೆ. ಇದಾದ ನಂತರದಲ್ಲಿ ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಓದಬೇಕು. ಅರ್ಥ ಆಗ್ತಿದೆಯಲ್ಲ? ಫುಲ್ ಇದೆ ಕ್ವಶನ್ ಬ್ಯಾಂಕು ಇದೆ, ಒಳಗಡೆ ಲೈಟಾಗಿ ಕ್ವಶನ್ ಬ್ಯಾಂಕು ಇದೆ, ಫುಲ್ ಕಾನ್ಸ್ಟಿಟ್ಯೂಷನ್ ಬುಕ್ ಇದೆ, ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಕರೆಂಟ್ ಅಫೇರ್ಸ್ ಬೇಸ್ಡು ಫ್ರಂಟ್ ಶೀಟಲ್ಲೇ ಬರೆದಿದ್ದೀನಿ. ಮೊದಲನೇ ಫ್ರಂಟ್ ಶೀಟಲ್ಲೇ ಯಾವ್ಯಾವ ಕ್ವಶನ್ಸ್ ತೆಗಿತಾರೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸು ಅಂತ ಫ್ರಂಟ್ ಶೀಟಲ್ಲೇ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಅದರಲ್ಲೇನೇ 25ಕ್ಕೆ ಏನಿಲ್ಲ ಅಂದರೂ 20+ ಕ್ವಶನ್ಸ್ ಅದರಲ್ಲೇ ಕವರ್ ಆಗ್ತವೆ. ಅದಷ್ಟನ್ನು ಬೈಹ್ಯಾರ್ಟ್ ಮಾಡ್ಕೊಂಡು ಹೋದರೆ 25 ಕ್ವಶನ್ಸ್ಗೆ 20+ ಅಲ್ಲೇ ಕವರ್ ಆಗ್ತವೆ. ಅರ್ಥ ಆಗ್ತಿದೆಯಲ್ಲ? ಇನ್ನು ಕರೆಂಟ್ ಅಫೇರ್ಸ್ ಇನ್ನೂ ಬುಳ್ಕೆ ಆದಿದ್ದೆಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಓದ್ಕೊಂಡೋದ್ರೆ ಔಟ್ ಆಫ್ ಔಟ್ ಕ್ವಶನ್ ಆನ್ಸರ್ಸು ಆರಾಮ್ಸೆ ಹಾಕ್ಬರ್ಬೋದು. ಇನ್ನು ಕನ್ನಡದಲ್ಲಿ ನೋಟ್ಸ್ ಮಾಡಬೇಕಾದ್ರೆ ಒಂದು ಐಡಿಯಾ ಬಂತು. ವ್ಯಾಕರಣ ಹುಡುಗರಿಗೆ ಕಷ್ಟ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಕ್ವಶನ್ಸ್ನ ಎಲ್ಲಿಂದ ತೆಗಿತಾರೆ, ಹೇಗೆ ತೆಗಿತಾರೆ, ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು, ಇದಕ್ಕೆ ಒಂದು ಶಾರ್ಟ್ಕಟ್ ಟ್ರಿಕ್ಸ್ನ ಆ್ಯಡ್ ಮಾಡಬೇಕು ಅಂತ ತಲೆಗೆ ಬಂತು. ಸೊ ಅದಕ್ಕೆ ವ್ಯಾಕರಣ ಎತ್ಕೊಂಡು ಸುಮಾರು ಎಲ್ಲ ಸ್ಟ್ಯಾಂಡರ್ಡ್ ಆಥರ್ಸ್ ಇಟ್ಕೊಂಡು ನೋಟ್ಸು ನಾನು ಮಾಡೋದು ಹ್ಯಾಂಡ್ ರಿಟನ್ ನೋಟ್ಸು. ಅರ್ಥ ಆಗ್ತಿದೆಯಲ್ಲ? ನಂದವೆಲ್ಲ ಹ್ಯಾಂಡ್ ರಿಟನ್ ನೋಟ್ಸ್ ಮಾಡಿ ಟೈಪ್ ಮಾಡಿಸಿದ್ದು. ಹಿಂದೆ ಎಲ್ಲ ಹ್ಯಾಂಡ್ ರಿಟನ್ ನೋಟ್ಸೇ, ನನ್ನ ಹ್ಯಾಂಡ್ ರಿಟನ್ ನೋಟ್ಸೇ ಕೊಟ್ಟಿದ್ದು. ಹುಡುಗರಿಗೆಲ್ಲರಿಗೂ ಹ್ಯಾಂಡ್ ರಿಟನ್ ನೋಟ್ಸೇ ಕೊಟ್ಟಿದ್ದು. ಬಟ್ ಹ್ಯಾಂಡ್ ರೈಟಿಂಗ್ ನಮ್ಮದೆಲ್ಲನೂ ಫುಲ್ ಹಳೆ ಕಾಲದ ಹ್ಯಾಂಡ್ ರೈಟಿಂಗು. ಸೊ ಅದಕ್ಕೋಸ್ಕರ ಹ್ಯಾಂಡ್ ರಿಟನ್ ಯಾರಿಗಾರ ಅರ್ಥ ಆಗಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ ಅಂತೇಳಿ ಟೈಪ್ ಮಾಡಿಸಿದ್ದು. ಈಗ ಪ್ರೆಸೆಂಟ್ ಎಲ್ಲ ಟೈಪ್ಡ್ ಕಾಪಿ ಇರೋದು. ಇದೆಲ್ಲ ಟೈಪ್ಡ್ ಕಾಪಿ. ಕೋಆಪ್ರೇಟಿವ್ ಟೈಪ್ಡ್ ಕಾಪಿ, ಕಾನ್ಸ್ಟಿಟ್ಯೂಷನ್ ಟೈಪ್ಡ್ ಕಾಪಿ, ಕನ್ನಡ ಟೈಪ್ಡ್ ಕಾಪಿ. ಕನ್ನಡದಲ್ಲಿ ಏನು ಮಾಡ್ದು ಅಂದರೆ ವ್ಯಾಕರಣದಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ನ ಆ್ಯಡ್ ಮಾಡ್ದು. ಕ್ವಶನ್ಸ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಎಲ್ಲಿಂದ ಕ್ವಶನ್ಸ್ನ ತೆಗಿತಾರೆ, ಕ್ವಶನ್ಸ್ ಹೆಂಗೆ ತೆಗಿತಾರೆ, ಅದನ್ನು ನೀವು ಹೆಂಗೆ ಸಾಲ್ವ್ ಮಾಡಬೇಕು, ಸಿಂಪಲಾಗಿ ಸಾಲ್ವ್ ಮಾಡಬೇಕು. ಶಾರ್ಟ್ಕಟ್ ಟ್ರಿಕ್ಸ್ ಪ್ರತಿಯೊಂದು ಚಾಪ್ಟ್ರಲ್ಲೂ ಆ್ಯಡ್ ಮಾಡ್ತಾ ಹೋದು. ಹೆಂಗೆ ಮಾಡಿದ್ರೆ ಏನೇನಾಗುತ್ತೆ ಅಂತ. ವ್ಯಾಕರಣ ಕಂಪ್ಲೀಟ್ ಆ್ಯಡಪ್ ಆಗಿದೆ. ವ್ಯಾಕರಣದಲ್ಲಿ ಏನು ಕೇಳಿದ್ರೆ ಔಟ್ ಆಫ್ ಔಟ್ ಹೊಡೆದಾಕ್ಬೋದು. ಎಲ್ಲ ಏನು ಕೇಳಿದ್ರೆ ಅವೇ ಬರ್ತವೆ. ಏನು ಕೊಟ್ಟಿದ್ದೀವಿ ವ್ಯಾಕರಣ ಕನ್ನಡ ಅದೇ ಬರುತ್ತೆ. ಪ್ರಿಂಟ್ ಹೊಡೆದಂಗೆ ಬರುತ್ತೆ. ಯಾಕೆಂದರೆ ಏನೂ ಬಿಟ್ಟಿಲ್ಲ, ಯಾವುದೇ ಒಂದು ಸಣ್ಣ ಪಾಯಿಂಟು ಬಿಟ್ಟಿಲ್ಲ. ಎಲ್ಲ ಎಕ್ಸೆಪ್ಷನಲ್ ಕೇಸಸ್ ಎಲ್ಲ ಆ್ಯಡ್ ಮಾಡಿದ್ದೀವಿ. ಎಕ್ಸ್ಟ್ರಾಡಿನರಿ ನೋಟ್ಸ್ ವ್ಯಾಕರಣ ಎಕ್ಸ್ಟ್ರಾಡಿನರಿ. ಪ್ಲಸ್ ಇದರಲ್ಲಿ ಸಾಹಿತ್ಯ ಬರುತ್ತೆ. ಸಾಹಿತ್ಯ ಕಂಪ್ಲೀಟ್ ನೋಟ್ಸ್ ಇದೆ. ಸಾಹಿತ್ಯದಲ್ಲಿ ಏನು ಮಾಡಿದ್ದೀವಪ್ಪ ಅಂದರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಆ್ಯಡ್ ಮಾಡಿದ್ದೀವಿ. ಕರೆಂಟ್ ಅಫೇರ್ಸ್ ಬೇಸ್ಡ್ ಕವಿಗಳನ್ನ ಕರೆಂಟ್ ಅಫೇರ್ಸ್ ಬೇಸ್ಡೇ ತೆಗೆಯೋದು, ಅದು ಆ್ಯಡಪ್ ಆಗಿದೆ. ಇನ್ನು ನಿಮ್ಮ ಈ ಭಾಷಾಭ್ಯಾಸ ಅಚ್ಚುಕಟ್ಟಾಗಿದೆ. ಎಲ್ಲ ಏನೇನು ಬೇಕು, ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ಸಮಾನಾರ್ಥಕ ಪದ, ಸುಮಾರೆಲ್ಲ ಇವು ಸ್ಟ್ಯಾಂಡರ್ಡ್ ಆಥರ್ಸ್. ಅವೆಲ್ಲ ಸ್ಟ್ಯಾಂಡರ್ಡ್ ಇರ್ತಕ್ಕಂಥವು, ಅವೆಲ್ಲ ಅವೇ ಬರ್ತವೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ನೋಟ್ಸ್ ಇರ್ತಕ್ಕಂಥದ್ದು ಕನ್ನಡ ಮೀಡಿಯಮಲ್ಲಿ. ಅರ್ಥ ಆಗ್ತಿದೆಯಾ? ಇದಿಷ್ಟು ನಮ್ಮಲ್ಲೇ ಅವೈಲಬಲ್ ಇರ್ತಕ್ಕಂಥ ನೋಟ್ಸು. ಪ್ಲಸ್ ಇದ್ರ ಜೊತೆಯಲ್ಲಿ ಇಂಗ್ಲೀಷ್ ಹಾಕ್ಕೊಡ್ತೀವಿ. ಇಂಗ್ಲೀಷು ಆ್ಯಂಡ್ ಕರೆಂಟ್ ಅಫೇರ್ಸ್ ಯಾಕೆ ಆ್ಯಡ್ ಮಾಡಿದ್ನಪ್ಪ ಅಂದರೆ ಇಂಗ್ಲೀಷ್ ನಮ್ಮಲ್ಲಿ ಪಕ್ಕ ಇದೆ. ಯಾವ್ದು ಪಕ್ಕ ಇದೆ? ಅಟೋನಿಮ್ಸ್ ಇದೆ, ಸಿನೋನಿಮ್ಸ್ ಇದೆ, ಇಡಿಯಮ್ಸ್ ಇದೆ. ಅಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸ್ ಇವು ಮೂರೂ ನಂದೇ ಹ್ಯಾಂಡ್ ರಿಟನ್ ನೋಟ್ಸು. ಹಳೇ ನೋಟ್ಸು, ತುಂಬ ಹಳೆ ನೋಟ್ಸ್. ಅದು ನಾವು ಸಕ್ಸಸ್ ಆಗಿದ್ವಲ್ಲ ಆ ಕಾಲದ ಹಳೆ ಕಾಲದ ನೋಟ್ಸ್ ಅದು. ಅಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸ್ ಇದರಿಂದನೇ ಬರ್ತವೆ. 100% ಬರ್ತವೆ. ಬಿಕಾಸ್ ಸಿಂಪಲ್ ಹಳೆ ಯಾವುದೋ ಗ್ರಂಥದಿಂದ ತೆಗೆದು ಬರೆದಿದ್ದಷ್ಟೇ. ಹಳೆ ಯಾವುದೋ ಗ್ರಂಥದಿಂದ ತುಂಬ ಸ್ಟ್ಯಾಂಡರ್ಡ್ ಆಥರಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವನ್ನ ತೆಗೆದು ಬರೆದಿದ್ದು. ಇವೇ ಬರ್ತವೆ. ಇದು ರಿಪೀಟ್ ಆಗ್ತವೆ. ಆಂಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು ರಿಪೀಟೆಡ್ ಕ್ವಶನ್ಸ್ ಬರ್ತವೆ. ಹೆವಿ ಇದೆ, ಓದಬೇಕು. ಹೆಂಗೆ ಓದಬೇಕಪ್ಪ ಅಂದರೆ ಡೈಲಿ ಒಂದು 20 ಇವನ್ನ ಪ್ರಾಕ್ಟೀಸ್ ಮಾಡಬೇಕು. ಆಂಟೋನಿಮ್ಸ್ ಒಂದು 20, ಸಿನೋನಿಮ್ಸ್ ಒಂದು 20, ನಿಮ್ಮ ಇಡಿಯಮ್ಸ್ ಒಂದು 20, ಈ ಥರ ಎಲ್ಲ 20 ಸ್ಪ್ಲಿಟ್ ಮಾಡಿಕೊಂಡು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಇದು ಗ್ರಿಪ್ ಬಂದ್ಬಿಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಈ ಥರ ಇದು ಓದೋ ಅಂಥ ವಿಧಾನ. ಇನ್ನು ಕರೆಂಟ್ ಅಫೇರ್ಸ್ ಯಾಕೆ ಮಾಡಿಬಿಟ್ಟಪ್ಪ ಅಂದರೆ ನಿಮ್ಮ GKಗೆ ಹೆಲ್ಪ್ ಆಗುತ್ತೆ. GKನಲ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ, ಕರೆಂಟ್ ಅಫೇರ್ಸ್ ಬೇಸ್ಡು ಇರುತ್ತೆ, ಪ್ಲಸ್ ಸ್ಟ್ಯಾಟಿಕ್ ಇರುತ್ತೆ. ಸ್ಟ್ಯಾಟಿಕ್ GK ಒಂದಷ್ಟು ಕ್ವಶನ್ಸ್ ಇರ್ತವೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಸ್ಟ್ಯಾಟಿಕ್ GK ಒಂದಷ್ಟು ಕ್ವಶನ್ಸ್ ಇರ್ತವೆ. ಪ್ಯೂರ್ ಕರೆಂಟ್ ಅಫೇರ್ಸ್ ಒಂದಷ್ಟು ಕ್ವಶನ್ಸ್, ಮೂರು ಸೇರಿ GK ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಅದಕ್ಕೋಸ್ಕರ ಮಾಡಿಬಿಟ್ಟು ಇದಿಷ್ಟು ಓದ್ತಕ್ಕಂಥ ವಿಧಾನ. ಓದಬೇಕಾಗಿರೋದು ಕೋಆಪ್ರೇಟಿವು, ಕಾನ್ಸ್ಟಿಟ್ಯೂಷನ್ನು, ಕನ್ನಡ,
ಪ್ಲಸ್ KMF. ಇದು ಫಸ್ಟು ಯಾರು ಕಂಪ್ಲೀಟ್ ಮಾಡ್ಕೋತೀರಾ ಆರಾಮ್ಸೆ ಸ್ಕೋರ್ ಆಗುತ್ತೆ ಈಸಿಯಾಗಿ. ಬೇಡ ಅಂದ್ರೂ 150 160 ರೇಂಜಲ್ಲಿ ಇರ್ತೀರ. ಅರ್ಥ ಆಗ್ತಲ್ಲ? ಇದ್ರ ಮೇಲೆ ಕಂಪ್ಲೀಟ್ ಫೋಕಸಿಂಗ್ ಇರಬೇಕು. GK ಡೈಲಿ 1-2 ಅವರ್ಸು, ಇಂಗ್ಲೀಷು ಡೈಲಿ 1-2 ಅವರ್ಸು, ಇಷ್ಟೇ ಮಾಡಬೇಕಾಗಿರೋದು. ಇಷ್ಟು ಮಾಡಿಕೊಂಡ್ರೆ ನಿಮ್ಮ ಎಕ್ಸಾಮು 100 ಅಲ್ಲ 1000%, 140 150 ರೇಂಜ್ ಆರಾಮ್ಸೆ ದಾಟುತ್ತೆ ಈಸಿಲಿ. ಎಲ್ಲ ದಾಟಿಸಿರತಕ್ಕಂಥ ಹುಡುಗರೆಲ್ಲ ಇದೇ ಮೆಥಡೇ ಫಾಲೋ ಮಾಡಿರೋದು. ಇದೇ ಮೆಥಡ್ನ ಅಚ್ಚುಕಟ್ಟಾಗಿ ಫಾಲೋ ಮಾಡಿರಿ, ವರ್ಕೌಟ್ ಆಗುತ್ತೆ. ನಮ್ಮ ನೋಟ್ಸು ಲೈನ್ ಟು ಲೈನ್ ಓದಬೇಕು. ಮುಂಚಿತವಾಗಿ ಹೇಳಿದ್ದೀನಿ, ಲೈನ್ ಟು ಲೈನ್ ಓದಬೇಕು. ಲೈನ್ ಟು ಲೈನ್ ನೀವು ಎಲಿಮಿನೇಟ್ ಮಾಡೋವಂಥದ್ದು ಏನೂ ಇಲ್ಲ. ನಾವೇ ಎಲಿಮಿನೇಟ್ ಆಗೋಗಿದೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಎತ್ತಿರೋದ್ರಿಂದ ಎಂಟೈರ್ ನೋಟ್ಸ್ನೇ ಬಾಯಟ್ ಮಾಡೋಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತಮ್ಮ. ದೇವ್ರು ಒಳ್ಳೇದು ಮಾಡಲಿ. ಕೂತ್ಕೊಂಡು ಓದ್ಕೊಳ್ಳಿ. ಅರ್ಥ ಆಗುತ್ತಲ್ಲ? ರಾಯಚೂರು ರಿಸಲ್ಟ್ಸ್ಗೆ ದಯವಿಟ್ಟು ಯಾರು ಕಾಯಬೇಡಿ. ಅದ್ರ ಪಾಡ್ಗೆ ಅದ್ರ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಿಟ್ಟೇ ಬಿಡ್ತಾರೆ. ಎಲ್ಲ ಇಂಟರ್ವ್ಯೂ ಆಗುತ್ತೆ, ಎಲ್ಲನೂ ಆಗುತ್ತೆ. ಮುಂದಿನ ಎಕ್ಸಾಮ್ ಕಡೆ ಫೋಕಸ್ ಮಾಡಿರಿ. 1-1.5 ತಿಂಗಳನ್ನ ದಯವಿಟ್ಟು ವೇಸ್ಟ್ ಮಾಡ್ಕೊಬೇಡಿ. ಯಾವ ಎಕ್ಸಾಮ್ ಆದರೂ ಸರಿ, ನಿಮ್ಮ ಅನುಕೂಲ. ಯಾವ ಎಕ್ಸಾಮ್ ಆದರೂ ಸರಿ ಓದ್ಕೊಳ್ಳಿ ಅಷ್ಟೇ. ಯಾವುದಾದ್ರೂ ಸರಿ, ಅದು ಇದು ಅಂತಲ್ಲ, ಓದೋದು ಮಾತ್ರ ನಿಲ್ಲಿಸ್ಬೇಡ್ರಿ. ಅರ್ಥ ಆಗುತ್ತಲ್ಲ? ಒಳ್ಳೇದಾಗ್ಲಮ್ಮ. ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.